ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಿಚ್ಚ ಗಿಲಿಗಿಲಿ ಖ್ಯಾತಿಯ ತುಕಾಲಿ ಸಂತೋಷ್ ಅವರು ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ. ಅವರು ಕಾಮಿಡಿ ಮೂಲಕನೇ ಜನಪ್ರಿಯತೆಯನ್ನು ಗಳಿಸಿದವರು. ಸೊ ಹಾಗೆಯೇ ಅವರ ಪತ್ನಿ ಕೂಡ ಮಾನಸ ಕೂಡ ಅವರ ಒಂದು ಕಾಮಿಡಿಯ ಮೂಲಕನೇ ಇಬ್ಬರು ಕೂಡ ಎಲ್ಲರ ಮನಸ್ಸನ್ನು ಗೆದ್ದಿದ್ರು. ಹಾಗೆಯೇ ಬಿಗ್ ಬಾಸ್ ಶೋಗೂ ಕೂಡ ಹೋಗಿ ಬಂದರು ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಕೋಟಿ ವೆಚ್ಚದ ಹೊಸ ಮನೆಯನ್ನು ಕಟ್ಟಿಸಿ ಅದ್ಧೂರಿಯಾಗಿ ಗೃಹ ಪ್ರವೇಶ ಮಾಡಿದ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗ್ತಿದೆ. ಸರಳ ಜೀವನದಿಂದ ಬಂದ ಈ ಕಲಾವಿದನಿಗೆ ಇದು ದೊಡ್ಡ ಸಾಧನೆ ಎಂದು ಅಭಿಮಾನಿಗಳು ಹೇಳ್ತಿದ್ದಾರೆ. ಹೊಸ ಮನೆಗೆ ಪೂಜೆ ಮತ್ತು ಗೃಹ ಪ್ರವೇಶ ಕಾರ್ಯಕ್ರಮವನ್ನು ಬಹಳ ಭಕ್ತಿಯಿಂದ ಹಾಗೂ ಸಂಪ್ರದಾಯದಂತೆ ನಡೆಸಿದರು. ಮನೆ ತುಂಬ ಸುಂದರವಾಗಿ ಅಲಂಕರಿಸಲಾಗಿತ್ತು. ಹೂವಿನ ಅಲಂಕಾರ, ದೀಪದಿಂದ ಸಿಂಗಾರ, ಬಂಧು ಬಳಗ, ನಗು ಎಲ್ಲವೂ ಸೇರಿ ಆ ಮನೆ ಹಬ್ಬದ ವಾತಾವರಣದಂತೆ ಕಂಗೊಳಿಸ್ತಾ ಇತ್ತು. ವಿಶೇಷ ಕ್ಷಣಕ್ಕೆ ಕುಟುಂಬದವರು ಮಾತ್ರವಲ್ಲದೆ ಹಲವಾರು ಸ್ನೇಹಿತರು ಮತ್ತು ಕಲಾವಿದರು ಕೂಡ ಹಾಜರಾಗಿದ್ದರು. ವಿಶೇಷವಾಗಿ ಬಿಗ್ ಬಾಸ್ ಸ್ನೇಹಿತರು ಮತ್ತು ಕಾಮಿಡಿ ಲೋಕದ ಕಲಾವಿದರು ಬಂದು ಸಂತು ಅವರಿಗೆ ಶುಭಾಶಯನ್ನು ತಿಳಿಸಿದರು. ಒಟ್ಟಿನಲ್ಲಿ ಸಾಧಾರಣ ಹಿನ್ನೆಲೆಯಿಂದ ಬಂದ ಕಲಾವಿದನು ಇಂದು ಕೋಟಿ ವೆಚ್ಚದಲ್ಲಿ ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡಿರುವುದು ಎಲ್ಲರಿಗೂ ಪ್ರೇರಣೆಯಾಗಿದೆ. ಗೃಹ ಪ್ರವೇಶದ ದಿನ ಮನೆಯನ್ನು ಹೂವಿನ ಅಲಂಕಾರದಿಂದ ಸಿಂಗಾರ ಮಾಡಲಾಗಿತ್ತು. ಪೂಜೆ, ಹೋಮ ಮತ್ತು ಸಾಂಪ್ರದಾಯದ ವಿಧಾನಗಳ ನಂತರ ಎಲ್ಲ ಅತಿಥಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ತುಕಾಲಿ ಸಂತೋಷ್ ಅವರ ಹೊಸ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಕುಟುಂಬದವರು ಮಾತ್ರವಲ್ಲದೆ ಟಿವಿ ಮತ್ತು ಕಾಮಿಡಿ ಲೋಕದ ಸ್ನೇಹಿತರು ಕೂಡ, ಬಂಧು ಬಳಗದವರು ಕೂಡ ಆಗಮಿಸಿದರು. ವಿಶೇಷವಾಗಿ ಅವರು ಭಾಗವಹಿಸಿದ್ದ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದ ಕೆಲ ಕಂಟೆಸ್ಟೆಂಟ್ಸ್ಗಳು ಮತ್ತು ಕಲಾವಿದರು ಕೂಡ ಬಂದು ಶುಭಾಶಯಗಳನ್ನು ತಿಳಿಸಿದರು. ಯಾರೆಲ್ಲ ಬಂದಿದ್ದರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದಾಗಿದೆ. ಇವರು ಗೊತ್ತಿರ್ಬೋದು, ಗೋಬ್ರಗಾಲ ಅಂತೇಳಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸು ಕೂಡ, ಹಾಗೆಯೇ ಕಾಮಿಡಿ ಕಿಲಾಡಿಗಳ ಗಿಚ್ಚಿ ಗಿಲಿಗಿಲಿಯಲ್ಲಿ ಕಾಮಿಡಿ ಕಂಟೆಸ್ಟೆಂಟ್ಗಳು ಕೂಡ ಆಗಿದ್ದರು. ಸೊ ಹಾಗೆಯೇ ತುಕಾಲಿ ಸಂತೋಷ್ ಅವರು ಎಲ್ಲರನ್ನೂ ಪ್ರೀತಿಯಿಂದ ಬರಮಾಡಿಕೊಂಡ್ರು. ಸೊ ಶಿವೋರು ಬಂದಿದ್ದರು, ಮಾನಸ ಅವರು ಬಂದಿದ್ದರು, ಬೆಂಕಿ ತನಿಷಾ ಅವರು ಕೂಡ ಬಂದಿದ್ದರು. ಅವರಿಗೆ ಹೂವಿನ ಹಾರ ಮತ್ತು ಹೂಗುಚ್ಛವನ್ನು ಕೊಟ್ಟು ಅದ್ಧೂರಿ ಸ್ವಾಗತವನ್ನು ಕೂಡ ಮಾಡಿದರು. ತುಂಬ ಪ್ರೀತಿಯಿಂದ ಎಲ್ಲರನ್ನೂ ಬರಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಹಾಗೆಯೇ ರಾಗು ಅಲಿಯಸ್ ರಾಗಿಣಿ, ಹಾಗೆಯೇ ನಿರೂಪಕಿ, ಹಾಗೆಯೇ ನಟಿಯಾದಂಥ ಅನುಪಮ ಗೌಡ ಅವರು ಕೂಡ ಬಂದಿದ್ದರು. ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದ್ರು. ಮನೆ ಬಗ್ಗೆ ಹೊಗಳಿದ್ದಾಗಿರ್ಬೋದು. ಹಾಗೆಯೇ ಊಟ ಅಂತೂ ವೆರಿ ಡಿಫ್ರೆಂಟಾಗಿ ಮಾಡಿದರು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಊಟ ತುಂಬ ವಿಶೇಷವಾಗಿತ್ತು. ಸಾಮಾನ್ಯವಾಗಿ ಗೃಹ ಪ್ರವೇಶಗಳಲ್ಲಿ ಅನ್ನ, ಸಾಂಬಾರು, ಪಾಯಸ ಇತ್ಯಾದಿ ಇರುತ್ತದೆ. ಆದರೆ ಸಂತೋಷ್ ಅವರು ತಮ್ಮ ಊರಿನ ಸಾಂಪ್ರದಾಯಿಕ ರುಚಿಯನ್ನು ನೆನಪಿಸಿರುವಂತೆ ಬೇರೆ ರೀತಿಯ ಮೆನುವನ್ನೇ ಸಿದ್ಧಪಡಿಸಿದರು. ಮುದ್ದೆ, ಕಾಳು ಪಲ್ಯ ವಿಶೇಷ ಮೆನು ಅಂತಲೇ ಹೇಳ್ಬೋದು. ಸೊ ರಾಗಿ ಮುದ್ದೆ, ಕಾಳು ಪಲ್ಯ ಈ ಎರಡೂ ಪದಾರ್ಥಗಳ ಸಂಯೋಜನೆ ಎಲ್ರಿಗೂ ತುಂಬ ಇಷ್ಟ ಆಯಿತು. ಬಿಸಿ ಬಿಸಿ ರಾಗಿ ಮುದ್ದೆಯನ್ನು ಕೈಯಲ್ಲಿ ಮಾಡಿ ಅದಕ್ಕೆ ರುಚಿಯಾದ ಕಾಳು ಪಲ್ಯವನ್ನು ಸೇರಿಸ್ಕೊಂಡು ತಿನ್ನುವುದೇ ಒಂದು ವಿಶೇಷ ಅನುಭವ. ಊಟದ ಸುವಾಸನೆ ಎಲ್ಲೆಡೆ ಹರಡಿತ್ತು. ಸೊ ಅಂಥೇಳಿ ಬಂದವರು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಊಟದ ಬಗ್ಗೆ ಹೊಗಳಿದ್ರು. ಬಾಳೆ ಎಲೆ ಮೇಲೆ ಊಟ ನೀಡಲಾಗಿತ್ತು. ಊರಿನ ಸಾಂಪ್ರದಾಯಿಕ ರುಚಿ ಕಾಪಾಡಲಾಯಿತು. ಸೊ ಬಿಸಿ ಬಿಸಿ ಪದಾರ್ಥಗಳನ್ನು ಪ್ರೀತಿಯಿಂದ ಸರ್ವ್ ಮಾಡಿದರು. ಅಲ್ಲಿಗೆ ಬಂದಿದ್ದ ಕಾಮಿಡಿ ಕಲಾವಿದರು ಮತ್ತು ಸ್ನೇಹಿತರು ಕೂಡ ಇಷ್ಟು ರುಚಿಯಾದ ಮತ್ತು ಡಿಫ್ರೆಂಟ್ ಮೆನು ನಾವು ಗೃಹ ಪ್ರವೇಶದಲ್ಲಿ ಮೊದಲ ಬಾರಿ ತಿಂತಿದ್ದೇವೆ ಎಂದು ಸಂತೋಷದಿಂದ ಹೇಳಿದರು. ಹೀಗೆ ತುಕಾಲಿ ಸಂತೋಷ್ ಅವರ ಗೃಹ ಪ್ರವೇಶದಲ್ಲಿ ಊಟವು ಸಿಂಪಲ್ ಆದರೂ ತುಂಬ ರುಚಿಯಾಗಿತ್ತು. ಸೊ ಅವರ ನೆನಪಿನಲ್ಲಿ ಉಳಿಯುವಂತೆ ಮಾಡಲಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಈ ಒಂದು ಗೃಹ ಪ್ರವೇಶ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಹಾಗೆಯೇ ವಿಷಯದ ಆಲ್ ದ ವೆರಿ ಬೆಸ್ಟ್ ತುಕಾಲಿ ಸಂತು ಹಾಗೆ ಮಾನಸ ಅವರಿಗೂ. ಸೊ ಒಳ್ಳೆಯದಾಗಲಿ. ಸೊ ನೆಕ್ಸ್ಟ್ ಲಾಗಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಹೊಸಬ್ರು ಯಾರಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೊಂದಷ್ಟು ವಿಶೇಷವಾಗಿರುವಂತಹ ಟಾಪಿಕ್ ಒಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ.